ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವ್ಲಾಗ್ ನನ್ನ ಸೀಮಂತ ವ್ಲಾಗ್ ಆಗಿರುತ್ತೆ. ಆಲ್ರೆಡಿ ತಮ್ಮಲೈನ್ ನೋಡಿದ್ದೀರಾ. ಸೊ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ನನ್ನ ಸೀಮಂತ ದೇವಸ್ಥಾನದಲ್ಲಿ ಆಗಿದ್ದು ಅಂತ. ಸೊ ಯಾವ ಟೆಂಪಲ್ಲು ಹೇಗಿತ್ತು, ಡೆಕೋರೇಷನಿಂದ ಹಿಡಿದು ಫೋಟೋಶೂಟ್ವರೆಗೂ ನನ್ನ ಸೀಮಂತ ಶಾಸ್ತ್ರ ಹೇಗಾಯಿತು ಅಂತ ಕಂಪ್ಲೀಟ್ ವಿಡಿಯೋ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ವಾಚ್ ಮಾಡಿ. ಇವಾಗ ಬಂದು ಎಂಟ್ರಿ ವಿಡಿಯೋ. ದೇವಸ್ಥಾನಕ್ಕೆ ಮನೆಯಿಂದ ಬರುವಾಗ ಎಂಟ್ರಿ ಆಗ್ತಿರೋಂಥ ವಿಡಿಯೋ ಇದು. ಆ್ಯಂಡ್ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್ ಕೂಡ ನಾನು ಎಂಗೇಜ್ಮೆಂಟಲ್ಲಿ ಹೇಳಿದ್ನಲ್ಲ, ಸೊ ಅವ್ರಿಗೆ ಹೇಳಿದ್ದೆ ಈ ಸತಿನೂ. ಆ್ಯಂಡ್ ಮೇಕಪ್ ಅಂತ ಬಂದರೆ ಸಿಂಪಲ್ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್ ಅಂತ ಬಂದರೆ ಸಿಂಪಲ್ ಗೊತ್ತಲ್ಲ ನಿಮಗೆ. ಆಲ್ಮೋಸ್ಟ್ ಸೀಮಂತ ಅಂತ ಬಂದರೆ ಮೊಗ್ಗಿನ ಜಡೆನ ಹೈಲೈಟ್ ಆಗಿರುತ್ತೆ. ಆ್ಯಂಡ್ ನನಗೂ ಮೊಗ್ಗಿನ ಜಡೆ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಮೊಗ್ಗಿನ ಜಡೆನ ಹಾಕಿಸ್ಕೊಂಡೆ. ಆ್ಯಂಡ್ ಎಂಟ್ರಿ ಆಗ್ತಿದ್ದಂಗೆ ವೆಲ್ಕಮ್ ಬೋರ್ಡ್ ರೆಡಿ ಮಾಡಿದರು. ಸೊ ಅಲ್ಲಿ ಸ್ವಲ್ಪ ವೀಡಿಯೋ ಫೋಟೋಸ್ನ ತೊಗೊಂಡು ಹಾಗೆ ಒಳಗಡೆ ಎಂಟ್ರಿ ಆದೆ. ಎಂಟ್ರಿ ಆಗ್ತಿದ್ದಂಗೆ ನನಗೆ ಸಪ್ರೇಟಾಗಿ ಫೋಟೋಸ್ ತೊಗೊಳ್ತಿದ್ರು. ಬಿಕಾಸ್ ಶಾಸ್ತ್ರ ಸ್ಟಾರ್ಟ್ ಆಗಿಬಿಟ್ರೆ ನನಗೆ ಅರ್ಶಿನ ಕುಂಕುಮ ಎಲ್ಲ ಹಾಕ್ಬಿಡ್ತಾರಲ್ವ. ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಕಾಣಲ್ಲ ಅಂತೇಳಿ ಫಸ್ಟೇ ತೊಗೊಳ್ಬಿಡ್ತಾಯಿದ್ರು. ಆ್ಯಂಡ್ ಈ ಕಡೆ ಬಂದು ತಟ್ಟೆ ಸಾಮಾನು ಜೋಡಿಸೋದಕ್ಕೆ ಎಲ್ಲರೂ ಒಂದೊಂದು ತಟ್ಟೆನ ರೆಡಿ ಮಾಡ್ಕೊಂಡು ಬರ್ತಿದ್ರು. ಸೊ ಫೋಟೋಗ್ರಫಿ ಬಂದು ನನಗೆ ಮದುವೆಲಿ ಯಾರಿಗೆ ಹೇಳಿದ್ವಿ ಅವ್ರಿಗೆ ನಾನು ಸೀಮಂತಕ್ಕೂ ಕೂಡ ಹೇಳಿದ್ವಿ. ಸೊ ಹಾಗಾಗಿ ನನಗೆ ಫೋಟೋಸ್ ವೀಡಿಯೋಸ್ಗೆಲ್ಲ ಅನ್ಕಂಫರ್ಟಬಲ್ ಫೀಲ್ ಆಗಿಲ್ಲ. ನಮಗೆ ಇಷ್ಟ ಆಗೋ ಥರ ಫೋಟೋಸ್ ವೀಡಿಯೋಸ್ನ ನಮಗೆ ತೆಗೆದುಕೊಟ್ರು. ಸೊ ಅದಾದಮೇಲೆ ತಟ್ಟೆ ಎಲ್ಲ ಜೋಡಿಸಿದಾದ್ಮೇಲೆ ದೀಪ ಹಚ್ಚಬೇಕಾಗಿತ್ತು. ಸೊ ಒಂದು ದೀಪನ ನಮ್ಮ ಅಕ್ಕ ಹಚ್ಚಿದ್ರು, ಇನ್ನು ಒಂದು ದೀಪನ ನನ್ನ ವಾಲ್ಗೀತಿ ಹಚ್ತಿದ್ದಾರೆ. ಸೊ ತಟ್ಟೆ ಸಾಮಾನೆಲ್ಲ ಅರೇಂಜ್ಮೆಂಟ್ ಆದಮೇಲೆ ಬಲಗಲ್ಲಿಟ್ಟು ಚೇರಿಗೆ ಕೈ ಮುಗಿದು ಸೋಗಲು ಕಟ್ಟಿರೋ ಗಂಟನ್ನು ಅದ್ರ ಸಮೇತನ ಇಟ್ಕೊಂಡು ನಾನು ಕೂತ್ಕೊಳ್ಬೇಕಾಗಿತ್ತು. ಸೊ ಈ ಗಂಟು ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೋಗಲು ಕಟ್ಟೋದು ಅಂದರೆ ಏನು, ಹಂಗಂದರೆ ಏನು, ಮತ್ತು ಅದ್ರ ಒಳಗಡೆ ಏನೇನು ಹಾಕಿದ್ದಾರೆ ಅಂತೆಲ್ಲ. ಸೊ ಗೊತ್ತಿಲ್ಲ ಅಂತಂದರೆ ಲಾಸ್ಟ್ ವಿಡಿಯೋದಲ್ಲೇ ಹಾಕಿದ್ದೀನಿ, ವಾಚ್ ಮಾಡಿ.
ಇದಾದಮೇಲೆ ಮೊದಲನೇದಾಗಿ ನನ್ನ ಗಂಡನ ಕೈಯಿಂದ ಅರಿಶಿನ ಕುಂಕುಮ ಹಾಗೆ ಹಾರ ಹಾಕಿ ಬಳೆ ತೊಡಿಸಿ ಹೂವು ಮುಡಿಸಿ ಸ್ವೀಟ್ ತಿನ್ನಿಸಿ ನನಗೆ ಈ ಶಾಸ್ತ್ರನ ಸ್ಟಾರ್ಟ್ ಮೇಲೆ ನನಗೆ 5 ಜನ ಮುತ್ತೈದೆಯರಿಂದ ನನಗೆ ಶಾಸ್ತ್ರನ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ವಿಡಿಯೋದಲ್ಲಿ ನಾನು ಕೆಲವೊಂದು ಕಡೆ ವಾಯ್ಸ್ ಓವರ್ನ ಕೊಡ್ತೀನಿ ಆ್ಯಂಡ್ ಇನ್ನು ಮಿಕ್ಕಿದ್ದಕ್ಕೆ ನಾನು ವಾಯ್ಸ್ ಓವರ್ನ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಲೆಂತಿ ಆಗಿರೋದ್ರಿಂದ ಕೊಡೋದಕ್ಕಾಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಖಂಡಿತ ಟ್ರೈ ಮಾಡ್ತೀನಿ ವಾಯ್ಸ್ ಓವರ್ನ ಕೊಡೋದಕ್ಕೆ. ಸೊ ಈ ವಿಡಿಯೋ ಹೇಗೆ ಇರಲಿ ಹೆಂಗೆ ಇರಲಿ ಈ ವಿಡಿಯೋ ಕೊನೆ ತನಕ ವಾಚ್ ಮಾಡಿ. ಸೊ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ.
There's someone to save me. I can't find myself. I'm totally lost. ಫೈನಲ್ ಆಗಿ ನನಗೆ ಮಡ್ಲು ತುಂಬ್ತಾ ಇದ್ದಾರೆ. ಮಡ್ಲು ತುಂಬಬೇಕಾದಾಗ ನನ್ನ ವಾರಗತಿಗೆ ರೇಗಿಸ್ತಾ ಇದ್ರು, ಏನಕ್ಕೆ ಒಂದೊಂದೇ ಹಾಕ್ತೀರಾ, ತಟ್ಟೆ ಸಮೇತನ ಹಾಕಿಬಿಡಿ ಅಂತ ರೇಗಿಸಿದ್ರು ಕ್ಯಾಮ್ರಾನ. ಆ್ಯಂಡ್ ನನ್ನ ಸೀಮಂತಕ್ಕೆ ಯಾರ್ಯಾರು ಬಂದಿದ್ರು ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡಿದ್ದಾರೆ, ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ಕೆಲವರು ಹುರ್ಕೊಂಡು ವಿಡಿಯೋ ನೋಡ್ತಾರೆ, ಹಾಗೆ ಕೆಲವರು ಇಷ್ಟಪಟ್ಟು ವಿಡಿಯೋ ನೋಡ್ತಾರೆ. ಹುರ್ಕೊಂಡು ವಿಡಿಯೋ ನೋಡೋರಿಗೆ ಇನ್ನೂ ಹುರ್ಕೊಂಡೆ ವಿಡಿಯೋ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಇಷ್ಟಪಟ್ಟು ನೋಡೋರಿಗೆ ಖುಷಿ ಪಡ್ತೀನಿ. ಸೊ ಲಾಸ್ಟಲ್ಲಿ ನನಗೆ ಆರತಿ ಮಾಡ್ತಿದ್ದಾರೆ. ಆರತಿ ಮಾಡುವಾಗ ನಾನೇ ಅವ್ರಿಗೆ ರೇಗಿಸ್ತಿದ್ದೆ, ಸುಮ್ಮನೆ ಆರತಿ ಮಾಡ್ತಿದ್ದೀರಾ, ಒಂದು ಹಾಡು ಹೇಳಬೇಕಲ್ವ ಅಂತ. ಸೊ ನನ್ನ ಸೀಮಂತ ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ನಾನು ಯಾವ ರೀತಿ ಇಷ್ಟಪಟ್ಟಿದ್ನೋ ಅದೇ ರೀತಿ ನನಗೆ ಮಲ್ಲೇಶ್ ಅವರು ನನ್ನ ಗಂಡ ಈಡೇರಿಸಿದ್ದಾರೆ. ಸೊ ಅವ್ರಿಗೆ ನಾನು ಈ ವಿಡಿಯೋದಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಮೇಯ್ನಾಗಿ ಹೇಳಬೇಕು ಅಂತಂದರೆ ನನ್ನ ಸಂಪೂರ್ಣ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನನ್ನ ತಾಯಿ ಒಬ್ಬರೇ ನನ್ನ ಆಸೆಗಳನ್ನ ಈಡೇರಿಸಿರೋದು. ಸೊ ಅವ್ರಿಗೆ ನಾನು ಲೈಫ್ ಲಾಂಗ್ ಚಿರಋಣಿ ಆಗಿರ್ತೀನಿ. ಈ ವಿಡಿಯೋದಲ್ಲಿ ನಮ್ಮ ಅಮ್ಮಂಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಪಾಪು ವಾಯ್ಸ್ ಬರ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಸಾಕಷ್ಟು ಜನ ವೋಟಿಂಗ್ ಬೋರ್ಡಲ್ಲಿ ಬಾಯ್ ಆಗಲಿ ಅಂತ ಆಸೆ ಪಟ್ಟಿದ್ದೀರಾ, ಆ್ಯಂಡ್ ಸ್ವಲ್ಪ ಜನ ಗರ್ಲ್ ಆಗಲಿ ಅಂತ ಆಸೆ ಪಟ್ಟಿದ್ದೀರಾ. ಸೊ ಆಲ್ಮೋಸ್ಟ್ ಬ್ಲೂ ಕಲರೇ ಇತ್ತು. ಆ್ಯಂಡ್ ಮಲ್ಲೇಶ್ ಅವ್ರಿಗೂ ಕೂಡ ಗರ್ಲ್ ಆಗಬೇಕು ಅಂತ ಆಸೆ ಇದೆ ಅಂತೆ, ನನಗೆ ಬಾಯ್ ಅಂತ. ಬಟ್ ಇಟ್ಸ್ ಓಕೆ, ಯಾವುದಾದ್ರೂ ಖುಷಿನೇ, ನಮ್ಮ ಪಾಪುನೇ ಅಲ್ವಾ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಡೆಲಿವರಿ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ನನಗೆ ಯಾವ ಪಾಪು ಆಯಿತು ಅಂತ ಕೂಡ ಆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ನೀವು ಕೂಡ ಕಮೆಂಟ್ ಹಾಕಿ ನನಗೆ ಯಾವ ಪಾಪು ಆಗಿರ್ಬೋದು ಅಂತ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ನಾನು ಜೆಂಡರ್ ರಿವೀಲ್ ಮಾಡ್ತೀನಿ. ಓಕೆ ಗಾಯ್ಸ್, ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ, ಆ್ಯಂಡ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ನನಗೆ ಯಾವ ಪಾಪು ಆಯಿತು ಅಂತ ನೀವು ಗೆಸ್ ಮಾಡಿ ನೋಡೋಣ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಯಾವ ಪಾಪು ಆಯಿತು ಅಂತ. ಸೊ ಸಿಗೋಣ ಮುಂದಿನ ವ್ಲಾಗಲ್ಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ನೋಡ್ತಿರೋರ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡಿದ್ದಕ್ಕೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್.